ಸೊ ಈ ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಯಾವ್ಯಾವೆಲ್ಲ ಟ್ಯಾಕ್ಸಬಲ್ ಆಗುತ್ತೆ, ಯಾವ್ಯಾವೆಲ್ಲ ಎಕ್ಸೆಂಪ್ಟ್ ಆಗುತ್ತೆ, ಏನು ಪ್ರಾವಿಷನ್ಸ್ ಇದೆ ನೋಡ್ತಾ ಹೋಗೋಣ. ಒಂದಷ್ಟು ದೊಡ್ಡ ಕ್ವಶನ್ ಇದೆ, ಆ ದೊಡ್ಡ ಕ್ವಶನಲ್ಲಿ ಏನೇನೆಲ್ಲ ಆಗುತ್ತೆ ನೋಡ್ತಾ ಹೋಗೋಣ. ಇಲ್ಲೊಂದಷ್ಟು ಐಟಮ್ ಇದೆ ನೋಡಿ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ರಾಮನಾಥ್. ಸೊ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ಟ್ಯಾಕ್ಸಬಲ್. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪ್ನಿ ಇರಲಿ, ಕೋಆಪರೇಟಿವ್ ಕಂಪ್ನಿ ಇರಲಿ, ಡೊಮೆಸ್ಟಿಕ್ ಕಂಪನಿ ಇರಲಿ, ಎಲ್ಲವೂ ಕೂಡ ಟ್ಯಾಕ್ಸಬಲ್. ಎಕ್ಸಾಮಿನೇಷನ್ ರೆಮ್ಯುನರೇಷನ್ ಟ್ಯಾಕ್ಸಬಲ್. ಇನ್ಕಮ್ ಫ್ರಮ್ ಲಾಟ್ರಿ. ಸೊ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪ್ನಿ ಇರಲಿ, ಕೋಆಪರೇಟಿವ್ ಕಂಪ್ನಿ ಇರಲಿ, ಫಾರಿನ್ ಕಂಪನಿ ಇರಲಿ, ಡಿವಿಡೆಂಡ್ ಯಾವುದೇ ಕಂಪ್ನಿ ರಿಸೀವ್ ಮಾಡಿದ್ರು ಟ್ಯಾಕ್ಸಬಲ್. ಇನ್ಕಮ್ ಫ್ರಮ್ ಲಾಟ್ರಿ ಟ್ಯಾಕ್ಸಬಲ್. ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾ ದೇಶ ಎಕ್ಸೆಂಪ್ಟು, ಅದು ಬಿಟ್ಟು ಯಾವುದೇ ದೇಶ ಕೊಡಲಿ ಟ್ಯಾಕ್ಸಬಲ್. ಇಂಡಿಯಾ ಮಾತ್ರ ಎಕ್ಸೆಂಪ್ಟ್ ಅಗ್ರಿಕಲ್ಚರಲ್ ಇನ್ಕಮ್ಮು. ಸೊ ನೆಕ್ಸ್ಟ್ ನೋಡೋದಾದರೆ ಕಂಟಿನ್ಯೂ ಅದರಲ್ಲಿ ವಿನ್ನಿಂಗ್ ಫ್ರಮ್ ಲಾಟ್ರಿ ಆರ್ಸ್ ರೇಸ್. ವಿನ್ನಿಂಗ್ ಫ್ರಮ್ ಲಾಟ್ರಿ ಆರ್ಸ್ ರೇಸ್ ಏನಾದ್ರು ಇತ್ತು ಅಂದರೆ ನೆಟ್ ಅಂತ ಇದ್ದರೆ, ಇದು ಕ್ವಶನಲ್ಲಿ ಆ್ಯಕ್ಚುಲಾಗಿ ನೆಟ್ ಅಂತ ಇರುತ್ತೆ ಪಕ್ಕದಲ್ಲಿ. ಸೊ ವಿನ್ನಿಂಗ್ ಫ್ರಮ್ ಆರ್ಸ್ ರೇಟ್ ಗ್ರಾಸ್ ಅಂತ ಆದರೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಔಟ್ರ್ ಕಲಮ್ಗೆ ಹಾಕಬೇಕು. ನೆಟ್ ಅಂತ ಇದ್ದರೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಆ್ಯಕ್ಚುಲಾಗಿ ಈ ಕ್ವಶನಲ್ಲಿ ನೆಟ್ ಅಂತ ಇದೆ. 35,000 ನೆಟ್ ಅಂದರೆ ಔಟ್ ಆಫ್ 100%ನಲ್ಲಿ ಟಿ ಡಿ ಎಸ್ಸು, ಆರ್ಸ್ ರೇಸು, ಕ್ರಾಸ್ ವರ್ಡ್ ಪಜಲ್ಸು, ಲಾಟ್ರಿ ಇವೆಲ್ಲ 30% ಕಳೆದು ಕೊಟ್ಟಿರ್ತಾರೆ. ಸೊ ಗ್ರಾಸ್ ಇದ್ದರೆ ಕಂಪ್ಲೀಟ್ ಏನು ವಿನ್ ಆಗಿರ್ತೀರ ಅದೇ ಇರುತ್ತೆ, ಹಂಗಾಗಿ ಡೈರೆಕ್ಟಾಗಿ ಔಟ್ರ್ ಕಲಮ್ಗೆ ಹಾಕ್ಬೋದು. ನೆಟ್ ಏನಾದ್ರು ಇತ್ತು ಅಂತ ಅಂದರೆ ಸೊ ಈ ರೀತಿ ಮಾಡ್ಕೋಬೇಕು. 100 - 30, ಯಾಕೆಂದರೆ ಟ್ಯಾಕ್ಸ್ ಕಳೆದ 30%. ಸೊ ಹಾಗಾಗಿ 100ಅಲ್ಲಿ 35,000 70%ಗಾದರೆ 100ಗೆ ಎಷ್ಟು? ಈಗ 35,000 ಆ್ಯಕ್ಚುಲಾಗಿ ನಿಮ್ಮ ಕೈಲಿರೋದು 70%ಗೆ. ಟ್ಯಾಕ್ಸ್ ಕಟ್ಟಾಗಿತ್ತಲ್ಲ 30% ಸೇರಿಸಿದ್ರೆ 100ಗೆ ಎಷ್ಟು ವಿನ್ ಆಗಿದ್ರಿ ಅಂತ ಕಂಡುಹಿಡ್ಕೋಬೇಕು. ಯಾವಾಗ ಅಂದರೆ ನೆಟ್ ಅಂತ ಬ್ರಾಕೆಟಲ್ಲಿ ಕೊಟ್ಟಾಗ. ಇಲ್ಲಿ ನೆಟ್ ಅಂತ ಕೊಟ್ಟಿರ್ತಾನೆ ನಿಮ್ಮ ಕ್ವಶನಲ್ಲಿ, ಆ್ಯಕ್ಚುಲಾಗಿ ನೆಟ್ ಇದು ಬ್ರಾಕೆಟಲ್ಲಿ ನೆಟ್ ಅಂತ ಹೇಳಿರ್ತಾನೆ. ಸೊ ಹಾಗಾಗಿ ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿವೆಂಚರ್. ನೆನಪಲ್ಲಿ ಇಟ್ಕೊಳ್ಳಿ, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿವೆಂಚರ್ ಅಂದರೆ ಕಂಪಲ್ಸರಿ ನೀವು ಇದನ್ನು ಗ್ರಾಸಿಂಗ್ ಅಪ್ ಮಾಡಲೇಬೇಕು. ಸೊ 7,200 ನಾರ್ಮಲಾಗಿ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ ಅಂತ ಅಂದರೆ 10% ಇರುತ್ತೆ ಗ್ರಾಸಿಂಗ್ ಅಪ್ ಮಾಡಬೇಕಾದ್ರೆ. 7,200 100 - 10 ಅಂದರೆ ಅಲ್ಲಿ 30 ಮಾಡ್ಕೊಂಡ್ರಲ್ಲ, ಅದೇ ರೀತಿ 100 - 10 90%ಗಾದರೆ 100%ಗೆ ಎಷ್ಟು? ಇಂಟ್ರೆಸ್ಟ್ಗೆಲ್ಲ ನಾರ್ಮಲಾಗಿ 10% ಇರುತ್ತೆ. ಸೊ ಅಲ್ಲಿಗೆ 7,200 90%ಗಾದರೆ 100%ಗೆ ಎಷ್ಟು? 8,000 ಆ್ಯಕ್ಚುಲಾಗಿ 8,000. ನೆಕ್ಸ್ಟು ರೆಂಟ್ ಫ್ರಮ್ ಲೆಟ್ಟಿಂಗ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ಲೆಟ್ಟಿಂಗ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಂತ ಹೇಳಿದ್ರೆ ಒಳ ಬಾಡಿಗೆ ಅಂತ ಹೇಳಿ ಕರಿತೀವಿ. ಸೊ ಪ್ಲಾಂಟ್ ಆ್ಯಂಡ್ ಮಿಷನರಿನ ನೀವೇನಾದ್ರು ಬಾಡಿಗೆಗೆ ಕೊಟ್ಟಿದ್ರಿ ಅಂತ ಅಂದರೆ 30,000. 30,000ಕ್ಕೆ ನಿಮಗೆ ರಿಪೇರಿ ಖರ್ಚು ಬಂದಿದೆ, 5,000 ಡಿಪ್ರಿಸಿಯೇಷನ್ ಆಗಿದೆ. ಸೊ ಟೋಟಲ್ 8,000ನ ಔಟ್ ಆಫ್ 30,000ಅಲ್ಲಿ ಕಳೆದು ಮಿಕ್ಕಿದನ್ನು ವಾಪಸ್ಸು ನಿಮ್ಮ ಔಟ್ರ್ ಕಲಮ್ಗೆ ಹಾಕೋದು. ನೆಕ್ಸ್ಟ್ ಗ್ರೌಂಡ್ ರೆಂಟ್ ರಿಸೀವ್ಡ್, ನೆಲ ಬಾಡಿಗೆ ಅಂತ ಹೇಳಿ ಕರಿತೀವಲ್ಲ, ಅದು ಟ್ಯಾಕ್ಸಬಲ್. ಇನ್ ಎಕ್ಸೆಂಪ್ಟ್ ಟು ಶೇರ್ ಪ್ರಾಫಿಟ್ ಫ್ರಮ್ ಎ ಫರ್ಮ್, agricultural income in Assam, it means in India. So this is exempt. Remuneration articles in magazine taxable. Gift received from a claim of marriage. ನೋಡಿ, ಒಂದು ಮದುವೆ ಸಂದರ್ಭದಲ್ಲಿ ಫ್ರೆಂಡ್ಸ್ ಕೊಡಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಕೊಡಲಿ, ಎಷ್ಟೇ ಲಕ್ಷ ಎಷ್ಟೇ ಕೋಟಿ ಕೊಟ್ಟರು ಕೂಡ ಅದು ಎಕ್ಸೆಂಪ್ಟ್ ಆಗುತ್ತೆ. ಆನ್ ದ ಅಕೇಶನ್ ಆಫ್ ಬೇರೆ ಇದರಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನೇ ಕೊಟ್ಟರು ಎಕ್ಸೆಂಪ್ಟ್, ಬಟ್ ಫ್ರೆಂಡ್ಸ್ ಕೊಟ್ಟರೆ 50,000 ಮೇಲೆ ಕೊಟ್ಟರೆ ಸೊ ಟ್ಯಾಕ್ಸಬಲ್ ಅದು. ಸೊ ಇಲ್ಲಿ ಮದುವೆ ಫಂಕ್ಷನಲ್ಲಿ ಯಾರೇ ಕೊಡಲಿ ಅದು ಕಂಪ್ಲೀಟ್ ಎಕ್ಸೆಂಪ್ಟ್ ಆಗುತ್ತೆ. 3 ಎಕ್ಸೆಂಪ್ಟ್ ಇದೆ ನೋಡಿ: ಶೇರ್ ಪ್ರಾಫಿಟ್ ಫ್ರಮ್ ಅಗ್ರಿಕಲ್ಚರಲ್ ಇನ್ಕಮ್, ಮತ್ತು ಗಿಫ್ಟ್ ರಿಸೀವ್ಡ್ ಅಟ್ ದ ಮ್ಯಾರೇಜ್ ಆಫ್ ಫಂಕ್ಷನಲ್ಲಿ. ಸ್ಯಾಲ್ರಿ ಆ್ಯಸ್ ಎ ಪಾರ್ಟ್ ಟೈಮ್ ಜಾಬ್. ಸೊ ಸ್ಯಾಲ್ರಿ ಆಸ್ ಅ ಪಾರ್ಟ್ ಟೈಮ್ ಜಾಬ್ ಆಗಿರೋದ್ರಿಂದ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗಿರುತ್ತೆ ಫಾರ್ಮಲ್ಲಿ. ಸೊ ಅದರ್ ಸೋರ್ಸಸ್ ಅಂತೇಳಿ ಟ್ಯಾಕ್ಸಬಲ್. ಡಿವಿಡೆಂಡ್ ಆನ್ ಈಕ್ವಿಟಿ ಶೇರ್ಸ್ ಟ್ಯಾಕ್ಸಬಲ್. ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಟ್ಯಾಕ್ಸಬಲ್. ಇಂಟ್ರೆಸ್ಟ್ ಆನ್ ಕೆನರಾ ಬ್ಯಾಂಕ್ ಟ್ಯಾಕ್ಸಬಲ್. ಇಂಟ್ರೆಸ್ಟ್ ಆನ್ ಅನ್ಡಿಸ್ಕ್ಲೋಸ್ಡ್ ಟ್ಯಾಕ್ಸಬಲ್. ಡಿವಿಡೆಂಡ್ ಫ್ರಮ್ UTI ಟ್ಯಾಕ್ಸಬಲ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ನೋಡಿ, ಬ್ರಾಕೆಟಲ್ಲಿ ನೆಟ್ ಅಂತ ಇದೆ. ಇಂಟ್ರೆಸ್ಟ್ಗೆ ನಾರ್ಮಲಾಗಿ 10% ಟ್ಯಾಕ್ಸ್ ಹಾಕಿರ್ತಾರೆ. ಸೊ ಅಲ್ಲಿಗೆ ಅವ್ರು ಕೊಟ್ಟಿರೋ ಅಮೌಂಟು 9,000 ಇದೆ. 9,000ಕ್ಕೆ 9,000ಗೆ 90% ಆದರೆ 100ಗೆ ಎಷ್ಟು? ಈ 90 ಹೆಂಗೆ ಬಂತು ಅಂತ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. 100ಅಲ್ಲಿ ಇಂಟ್ರೆಸ್ಟಿಗೆ ರೇಟು 10% ಇರುತ್ತೆ. ಸೊ ನಮ್ಮ ಕೈಗೆ ಸೇರಿರೋ 9,000 90%ಗಾದರೆ 100ಗೆ ಎಷ್ಟು? ಸೊ ಮಾಡಿದಾಗ ಇಲ್ಲಿ ಆನ್ಸರು 10,000 ಆಗಿರುತ್ತೆ ಆ್ಯಕ್ಚುಲಾಗಿ. ಇಂಟ್ರೆಸ್ಟ್ ಆನ್ NSE ಡೈರೆಕ್ಟ್ ಫೀಸ್ ಟ್ಯಾಕ್ಸಬಲ್. ರೆಂಟ್ ಫ್ರಮ್ ಸಬ್ಲೆಟಿಂಗ್ ಹೌಸ್, ಇದು ಒಳಬಾಡಿಗೆ ಅಂತ ಹೇಳಿ ಕರಿತೀವಿ. ನಾವು ಒಂದು ಮನೇಲಿ ಬಾಡಿಗೆ ಇದ್ದು ಆ ಮನೇನ ಬೇರೆಯವ್ರಿಗೆ ಒಳಬಾಡಿಗೆ ಕೊಟ್ಟರೆ, ನಾವು ಕೊಡ್ತಿರೋ ಬಾಡಿಗೆ 50,000, ಒಳಬಾಡಿಗೆ ಕೊಟ್ಟಿರೋದು 3,000, ಅದನ್ನು ಕಳೆದು ಮಿಕ್ಕಿದ್ದು ಹಾಕಿದ್ರೆ ಆಯಿತು. 50,000ದಲ್ಲಿ 30,000 ಕಳೆದ್ರೆ ಇನ್ನು 20,000. ಸೊ ನೆಕ್ಸ್ಟ್ ರಾಯಲ್ಟಿ ರಿಸೀವ್ಡ್ಗೆ ಏನಾದ್ರು ಎಕ್ಸ್ಪೆನ್ಸಸ್ಗಳಾಗಿದ್ದರೆ ಅವುಗಳನ್ನ ಕಳೆದುಬಿಟ್ಟು ಹಾಕಿದರೆ ಆಯಿತು. ರಾಯಲ್ಟಿ
ಬುಕ್ಸ್ ಪರ್ಚೇಸ್ನ ಮೈನಸ್ ಮಾಡ್ಬೋದು, ಟೆಲಿಫೋನ್ ಎಕ್ಸ್ಪೆನ್ಸಸ್ ಮಾಡ್ಬೋದು, ಕ್ಲರ್ಕ್ ಎಕ್ಸ್ಪೆನ್ಸಸ್ನ ಮೈನಸ್ನ ಮಾಡ್ಬೋದು. ಈ ರೀತಿ ಮೈನಸ್ ಮಾಡಿ ಟೋಟಲ್ 78,000 ಉಳಿಯುತ್ತೆ. ಇಂಟ್ರೆಸ್ಟ್ ಫ್ರಮ್ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಎಕ್ಸಾಮ್. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಎಕ್ಸಾಮ್ಟು ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸು ನೀವು ಗ್ರಾಸಿಂಗ್ ಅಪ್ ಮಾಡಬೇಕು, ಅದು ಟ್ಯಾಕ್ಸಬಲ್ಲು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ದೊಡ್ಡ ಪ್ರಾಬ್ಲಮ್, ಎಲ್ಲ ಐಟಮ್ನ ಹಾಕಿ ಮಾಡಿದ್ದಾರೆ. ಸೊ ಹಾಗಾಗಿದೆ. ಈಗ ಸಿಂಪಲ್ ಪ್ರಾಬ್ಲಮ್ಗಳನ್ನ ನಾವು ಈ ಒಂದು ಕ್ವಶನಲ್ಲಿ ನೋಡ್ತಾ ಹೋಗೋಣ. ಸೊ ನೋಡೋಣ, ಮುಂದೆ ಬನ್ನಿ. 10 ಮಾರ್ಕ್ಸಿಗೆ ಈ ಕ್ವಶನ್ ಕೇಳ್ತಾನೆ ನಿಮಗೆ. ಇಲ್ಲಿ ನೋಡಿ, ಮಿಸ್ಟರ್ ಶಾಂಭವಿ ಸಬ್ಮಿಟ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫಾರ್ ದ ಪ್ರೀವಿಯಸ್ ಇಯರ್ 2024-25 ಕಂಪ್ಯೂಟರ್ ಇನ್ಕಮ್ ಫ್ರಮ್ ದ ಅದರ್ ಸೋರ್ಸಸ್ ಅಂತ ಕೇಳಿದ್ದಾರೆ 25-26ಕ್ಕೆ. ಸೊ ಫಾರ್ಮೇಟ್ ಏನಿಲ್ಲ, ಪರ್ಟಿಕ್ಯುಲರ್ ಅಮೌಂಟ್ ಕಾಲಮ್ ಎರಡೇ ಬರೋದು. ಸೊ ಟ್ಯಾಕ್ಸಬಲ್ ಆಗೋದಿದ್ರೆ ಔಟ್ರ್ ಕಾಲಮ್ಗೆ ಹಾಕಿ, ನೆಟ್ ಅಂತ ಇದ್ದರೆ ಗ್ರಾಸಿಂಗ್ ಅಪ್ ಮಾಡಿ ಹಾಕಿ, ಗ್ರಾಸ್ ಅಂತ ಇದ್ದರೆ ಡೈರೆಕ್ಟಾಗಿ ಹಾಕಿ ಔಟ್ರ್ ಕಾಲಮ್ಗೆ. ಒಂದು ಡಿಫ್ರೆನ್ಸ್ ತಿಳ್ಕೊಳ್ಳಿ, ಗ್ರಾಸ್ ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಔಟ್ರ್ ಕಾಲಮ್, ನೆಟ್ ಅಂತ ಹೇಳಿದರೆ ನಾವು ಗ್ರಾಸ್ ಅಪ್ ಮಾಡಬೇಕು. ಕ್ಯಾಶುವಲ್ ಇನ್ಕಮ್ಗಾದರೆ 30% ಲೆಸ್ ಮಾಡಿರ್ತಾರೆ, ಇಂಟ್ರೆಸ್ಟ್ಗಾದರೆ 10% ಲೆಸ್ ಆಗಿರುತ್ತೆ. ನೋಡೋಣ ಈಗ. ಇಂಟ್ರೆಸ್ಟ್ ಆನ್ ತಮಿಳ್ನಾಡು ಗೌರ್ಮೆಂಟ್ ಲೋನ್ ಬಾಂಡ್ಸ್ ಟ್ಯಾಕ್ಸಬಲ್. 12% ಟ್ಯಾಕ್ಸ್ ಫ್ರೀ ಡಿಬೆಂಚರ್. ನಾನು ಆಗಲೇ ಹೇಳಿದೆ, ಟ್ಯಾಕ್ಸ್ ಫ್ರೀ ಇದ್ದರೆ ನಾವು ಅದನ್ನು ಏನು ಮಾಡ್ಕೋಬೇಕು, ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಇದೆ, ಸೊ ಇದು ಕೂಡ ಗ್ರಾಸಿಂಗ್ ಅಪ್ ಮಾಡ್ಕೋಬೇಕಾಗುತ್ತೆ. 14% ಡಿಬೆಂಚರ್ಸ್ ಆಫ್ ರಾಜ ಲಿಮಿಟೆಡ್ ಟ್ಯಾಕ್ಸಬಲ್. ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್ ನೆಟ್ ಇದೆ, ಸೊ 30% ಕಟ್ಟಾಗಿರುತ್ತೆ. 2,10,000 70%ಗಾದರೆ 100%ಗೆ ಎಷ್ಟು ಅಂತ. ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಬೆಂಚರ್ ಟ್ಯಾಕ್ಸಬಲ್. ಶಿ ರಿಸೀವ್ಡ್ ಫ್ಯಾಮಿಲಿ ಪೆನ್ಷನ್ 2 lakh. ಇದಕ್ಕೊಂದು ಕೇಸ್ ಇದೆ, ಫ್ಯಾಮಿಲಿ ಪೆನ್ಷನ್ಸ್ಗೆ 2 lakh ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿ ಅದರಲ್ಲಿ ಕಳಿಬೋದು. ಅದು ಹೆಂಗೆ ಅಂದರೆ, ಒಂದು ರೂಲ್ಸಲ್ಲಿ ಹೇಳ್ತೀನಿ. 1/3 ಆರ್ 25,000 ವಿಚ್ ಎವರ್ ಇಸ್ ಲೆಸ್ ಬರುತ್ತಲ್ಲ, ಆ ಅಮೌಂಟ್ನ ಇದರಿಂದ ಕಳೆದು ಮಿಕ್ಕಿದ್ದು ಹಾಕಬೇಕು. ಈಗ ನೆಕ್ಸ್ಟ್, ಶಿ ಈಸ್ ಲಿವಿಂಗ್ ಇನ್ ಅ ರೆಂಟೆಡ್ ಹೌಸ್ ಪೇಯಿಂಗ್ 20,000 ಆಸ್ ಅ ರೆಂಟ್. ಶಿ ಸಬ್ಲೆಟ್ 1/4 ಆಫ್ ದ ಹೌಸ್ ಮಂತ್ಲಿ ರೆಂಟ್ 8,000. ಇದ್ರ ಕೆಲಸ ವೆರಿ ಈಸಿ. ಸಬ್ಲೆಟ್ಟು 20,000 ಎಲ್ಲ 8,000 ಕಳೆದು ಔಟ್ರ್ ಕಾಲಮ್ಗೆ ಹಾಕೋದಷ್ಟೇ. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಬಾಂಡ್ಸ್ ಆಫ್ ಕರ್ನಾಟಕ. ಸೊ ಇದು ಕೂಡ ಎಕ್ಸೆಂಪ್ಟ್ ಆಗುತ್ತೆ, ಟ್ಯಾಕ್ಸ್ ಫ್ರೀ. ದಟ್ ಮೀನ್ಸ್ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟಿ ಇದು, ಹಾಗಾಗಿ ಎಕ್ಸೆಂಪ್ಟು. 13% ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಬಾಂಡ್ಸ್ ಆಫ್ JK ಲಿಮಿಟೆಡ್ ಟ್ಯಾಕ್ಸಬಲ್. ಸೊ ಕೆಳಗಡೆ ನಿಮಗೆ ಒಂದಷ್ಟು ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ, ಸೊ ಅದು ನೋಡೋಣ. ಈಗ ಇದಕ್ಕೆ ಆನ್ಸರ್ ಇಲ್ಲಿದೆ, ಕಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ಶಾಂಭವಿ. ಸೊ ಈಗ ನೋಡೋಣ, ಇಂಟ್ರೆಸ್ಟ್ ಆನ್ ತಮಿಳ್ನಾಡು ಗೌರ್ಮೆಂಟ್ ಬಾಂಡ್ ಟ್ಯಾಕ್ಸಬಲ್. 12% ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಅಂತ ಇತ್ತು, ಹಾಗಾಗಿ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ನಿಮ್ಮ ಕ್ವಶನಲ್ಲಿ ನೋಡಿ, ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಇದ್ದಿದ್ದು ಎಷ್ಟಿದೆ ಅಂತ ಅಂದರೆ 3 lakh. 3 lakh ಮೇಲೆ ಫಸ್ಟು 12% ಮಾಡ್ಕೋಬೇಕು. ಸೊ 3 lakh ಮೇಲೆ 12% ಮಾಡಿದರೆ 36,000 ಬರುತ್ತೆ. 36,000 90%ಗಾದರೆ 100%ಗೆ ಎಷ್ಟು ಅಂತ ಮಾಡಬೇಕು. ಇಲ್ಲಿ ನೋಡಿ, 30% 36,000 90%ಗಾದರೆ 100. ಫಸ್ಟು 3 ಲಕ್ಷದ ಮೇಲೆ 12% ಮಾಡಿಕೊಂಡಾಗ ನಿಮಗೆ 36 ಬಂತು. 36 90ಗಾದರೆ 100% ಎಷ್ಟು, ಯಾಕಂದರೆ ಟ್ಯಾಕ್ಸ್ ಫ್ರೀ ಗ್ರಾಸಿಂಗ್ ಅಪ್ ಮಾಡ್ತಿದ್ವಿ, ಸೊ ಹಾಗಾಗಿ 40,000 ಆನ್ಸರ್. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆಫ್ MN ಲಿಮಿಟೆಡ್, ಸೇಮ್ ಇದಕ್ಕೂ ಕೂಡ 36,000 ಡಿವೈಡೆಡ್ ಬೈ 90 ಇಂಟು 100. ಕ್ವಶನ್ನ ಒಂದು ಬಾರಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಎರಡನೇದು ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆಫ್ MN ಲಿಮಿಟೆಡ್ 36,000. ಸೊ 36,000 90ಗಾದರೆ 100ಗೆ ಎಷ್ಟು ಅಂತ. ಗ್ರಾಸಿಂಗ್ ಅಪ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಬೇರೆ ಮೆಥಡು, ಇದು ಬೇರೆ ಮೆಥಡು. ಇಲ್ಲಿ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಇತ್ತು, 12%ನ 3 lakh ಮೇಲೆ ಮಾಡಿದಾಗ 36,000 ಡಿವೈಡೆಡ್ ಬೈ 90% ಆದರೆ 100%ಗೆ ಎಷ್ಟು ಅಂತ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಡೈರೆಕ್ಟ್ 36,000 90%ಗಾದರೆ 100ಗೆ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಷನ್ನ ನಾವು ಮಾಡ್ಕೊಂಡಿರ್ತೀವಿ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಗಳಿಗೂ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಇದ್ದರೆ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡೋಣ ನೆಕ್ಸ್ಟು. ಮೂರನೇದು ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಬೆಂಚರ್ 45,000 90%ಗಾದರೆ 100. ಇದು ನೆಟ್ ಇತ್ತು, ಹಾಗಾಗಿ ಗ್ರಾಸಿಂಗ್ ಅಪ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಶಿ ಲಿವ್ಡ್ ಇನ್ ಅ ಫ್ಯಾಮಿಲಿ ಪೆನ್ಷನ್, ಇದಕ್ಕೆ ರೂಲ್ಸ್ ಅಪ್ಲೈ ಆಗುತ್ತೆ ನೋಡಿರಿ. ಇಲ್ಲಿ 2 lakh ಮೇಲೆ ನಾವು 1/3 ಮಾಡಿದಾಗ 66,000. ಇದು ಆ್ಯಕ್ಚುಲಾಗಿ ಈ ರೀತಿ ಮಾಡ್ಕೋಬೇಕು. ಸೊ ಫ್ಯಾಮಿಲಿ ಪೆನ್ಷನ್ ಏನಿದೆ ಅದು 2 lakh ಹಾಕ್ಕೊಳ್ತೀವಿ, ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಅದರಿಂದ ಲೆಸ್ ಮಾಡ್ಕೋಬೇಕು. ಅದೇನು ಅಂದರೆ 1/3 ಆರ್ 25,000 ವಿಚ್ ಎವರ್ ಈಸ್ ಲೆಸ್. ಈ 2 ಲಕ್ಷದ ಮೇಲೆ 1/3ನ ನಾವು ಮಾಡಿಕೊಂಡಾಗ ನೋಡಿ ಈ ಅಮೌಂಟ್ ಸಿಗುತ್ತೆ. ಸೊ ಅದನ್ನು 25,000 ಜೊತೆಗೆ ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಲೆಸ್ ಅಂದಾಗ ಸೊ ಯಾವ ಅಮೌಂಟ್ ಬರುತ್ತೆ ಅದನ್ನು ಈ 2 lakh ಕಳೆದು ಇಲ್ಲಿಗೆ ಹಾಕಬೇಕು. ನೋಡಿ 2 lakh ಫ್ಯಾಮಿಲಿ ಪೆನ್ಷನ್ನು, ಅದಕ್ಕೊಂದು ಕೇಸ್ 1/3 ಆನ್ ಫ್ಯಾಮಿಲಿ ಪೆನ್ಷನ್ ಆರ್ 25,000 ವಿಚ್ ಎವರ್ ಇಸ್ ಲೆಸ್ ಬರುತ್ತಲ್ಲ, ಆ ಲೆಸ್ ಅಮೌಂಟ್ನ ಇಲ್ಲಿ ಹಾಕಿ 2 lakh ಕಳೆದು
ಔಟ್ರ್ ಕಾಲಮ್ಗೆ ಹಾಕ್ತಿದ್ವಿ. ನೆಕ್ಸ್ಟ್ ಈಸ್ ಅ ಲೈವಿಂಗ್ ಇನ್ ಅ ರೆಂಟೆಡ್ ಹೌಸ್, ಸಬ್ಲೆಟ್ ಕೊಟ್ಟಿರ್ತಾರಲ್ಲ ಅದು. ಸೊ ಸಬ್ಲೆಟ್ಟಲ್ಲಿ ಕ್ಯಾಲ್ಕುಲೇಷನ್ ಹೇಳಿದ್ದಾರೆ 24,000ಗೆ 1/4 ಮಾಡ್ಕೊಂಡಾಗ ನಮಗೆ 2,40,000 ಅಲ್ಲಿ 1/4 ಅಂದರೆ 60,000 ಬರುತ್ತೆ. ಸೊ ಇನ್ನು ಸಬ್ಲೆಟ್ ಕೊಟ್ಟಿರೋದು 12 ಮಾಡಿದಾಗ 96 ಕಳೆದ್ರೆ 36,000, 60,000ಇಂದ ಇದನ್ನು ಕಳೆದ್ರೆ ಟೋಟಲ್ 96,000 ಅವರಿಗೆ ಸಿಗುತ್ತೆ. 96,000ಅಲ್ಲಿ 60,000 ಕಳೆದ್ರೆ 36,000. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಬಾಂಡ್ಸ್ ಇದೆ, ಕರ್ನಾಟಕ ಗೌರ್ನಮೆಂಟ್ ಬಾಂಡ್ಸು, ಅದು ಎಕ್ಸೆಂಪ್ಟ್ ಆಗುತ್ತೆ. ಇನ್ನು 13% ಟ್ಯಾಕ್ಸ್ ಫ್ರೀ ಡೆವಲಪ್ಮೆಂಟ್ ಬಾಂಡ್ಸ್ ಇದೆ, ಇದು ಟ್ಯಾಕ್ಸ್ ಫ್ರೀ ಅನ್ನೋ ಪದವಂತು ಅಂದರೆ ನಾವೆಲ್ಲ ಏನು ಯೂಸ್ ಮಾಡಬೇಕು, ಗ್ರಾಸಿಂಗ್ ಅಪ್. ಸೊ 2 lakh ಮೇಲೆ 13% ಮಾಡಿದಾಗ 26,000 ಬರುತ್ತೆ. 26,000 90%ಗಾದರೆ 100ಗೆ ಎಷ್ಟು. ಇನ್ನು ಲೋನ್ ಟೇಕನ್ ಇದೆ 3 ಲಕ್ಷದ ಮೇಲೆ 12% ಮಾಡಿ 12% ಮಾಡಿ 36,000 ಬಡ್ಡಿ ಬರುತ್ತೆ. ಸೊ ಬ್ಯಾಂಕ್ ಕಲೆಕ್ಷನ್ ಚಾರ್ಜಸ್ ಇದೆ 4,000, ಅದೊಂದನ್ನು ಲೆಸ್ ಮಾಡ್ಕೋಬೇಕು. ಸೊ ಈ ರೀತಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ವೆರಿ ಈಸಿ ಇರುತ್ತೆ, ಬಟ್ ಒಂಚೂರು ನೋಡ್ಕೊಂಡು ಮಾಡಬೇಕು. ಸೊ ನೆಕ್ಸ್ಟು ಪ್ರಾಬ್ಲಮ್ಸ್ ಫ್ರಮ್ ಅದರ್ ಸೋರ್ಸಸ್, ಇಲ್ಲಿ ಸಿಂಪಲ್ ಇದೆ ನೋಡ್ಕೊಳ್ರಿ. ಒಂದು ಡೈರೆಕ್ಟರ್ ಫೀಸ್ ಟ್ಯಾಕ್ಸಬಲ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ, ಇದು ಇಂಡಿಯಾ ಅಲ್ಲ ಹಾಗಾಗಿ ಟ್ಯಾಕ್ಸಬಲ್, ಇಂಡಿಯಾ ಆದರೆ ಎಕ್ಸೆಂಪ್ಟು. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್, ನೆನ್ಪಿಟ್ಕೊಳ್ಳಿ 3,500ವರೆಗೂ ಎಕ್ಸೆಂಪ್ಷನ್ ಇದೆ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕಿಗೆ. ಸೊ ಹಾಗಾಗಿ 3,500 ಒಳಗಡೆ ಇರೋದ್ರಿಂದ ಇದು ಎಕ್ಸೆಂಪ್ಟ್ 1,200. ರೆಂಟ್ ಆಫ್ ಸಬ್ಲೆಟಿಂಗ್ ಹೌಸ್ 20,000, ಸಬ್ಲೆಟ್ ಕೊಟ್ಟಿರೋದು ನೀವು 12,000. ಸೊ 20,000ದಲ್ಲಿ 12,000 ಕಳೆದ್ರೆ ಇನ್ನು 8,000 ಟ್ಯಾಕ್ಸಬಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿನಿಂಗ್ ಫ್ರಮ್ ಆರ್ಸ್ ರೇಸ್ ಟ್ಯಾಕ್ಸಬಲ್, ಯಾಕೆಂದರೆ ನೆಟ್ ಇಲ್ಲ, ಗ್ರಾಸ್ ಅಮೌಂಟು ಡೈರೆಕ್ಟಾಗಿ ನಾವು ಟ್ಯಾಕ್ಸ್ನ ಮಾಡ್ಕೋಬೋದು ಅದನ್ನು. ಸೊ ನೆಕ್ಸ್ಟ್ ನೋಡಿದರೆ 2ನೇ ಕ್ವಶನ್ ಇದೆ ನೋಡಿ ಗುರುರಾಜ್ ಅವ್ರದ್ದು. ಸೊ ಡೈರೆಕ್ಟರ್ ಫೀಸ್ ಟ್ಯಾಕ್ಸಬಲ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಪಾಕಿಸ್ತಾನ್ ಟ್ಯಾಕ್ಸಬಲ್, ಗ್ರೌಂಡ್ ಇನ್ ಮಂಡ್ಯ ಟ್ಯಾಕ್ಸಬಲ್, ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ನಾನು ಆಗಲೇ ಹೇಳಿದೆ 3,500ವರೆಗೂ ಎಕ್ಸೆಂಪ್ಟ್ ಇದೆ, 2,500 ಅಂದರೆ 3,500 ಒಳಗಿದೆ ಹಾಗಾಗಿ ಎಕ್ಸೆಂಪ್ಟ್. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ IFCI ಟ್ಯಾಕ್ಸಬಲ್, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಟ್ಯಾಕ್ಸಬಲ್, ವಿನ್ನಿಂಗ್ ಫ್ರಮ್ ಆರ್ಸೆಸ್ ಗ್ರಾಸ್ ಇದೆ, ನೀವೇನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ 12,000 ಔಟರ್ ಕಾಲಮ್ಗೆ ಹಾಕ್ಬೋದು. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಟ್ಯಾಕ್ಸಬಲ್. ಇನ್ನು ರೆಂಟ್ ಫ್ರಮ್ ಸಬ್ಲೆಟಿಂಗ್ 26,215ನಲ್ಲಿ ಸಬ್ಲೆಟ್ ಕೊಟ್ಟಿರೋ 12,000 ಆ್ಯಂಡ್ ಎಕ್ಸ್ಪೆನ್ಸಸ್ 1,000 ಕಳೆದು ರಿಮೈನಿಂಗ್ ಏನು ಉಳಿಯುತ್ತೆ ಅದನ್ನು ಔಟ್ರ್ ಕಾಲಮ್ಗೆ ಹಾಕಬೇಕಾಗತ್ತೆ ನಾವು. ಸೊ ಇದನ್ನು ಪರ್ ಮಂತ್ ಕೊಟ್ಟಿದ್ರೆ ಮಲ್ಟಿಪಲ್ ಮಾಡ್ಕೋಬೇಕು, ಇಲ್ಲಿ ಪರ್ ಮಂತ್ ಹೇಳಿಲ್ಲ. 26,250ಲಿ ಡೈರೆಕ್ಟಾಗಿ 12,000 1,000 ಕಳೆದು ಔಟ್ರ್ ಕಾಲಮ್ಗೆ ಹಾಕ್ಬೋದು. ಇಲ್ಲಿದೆ ನೋಡಿ ಆನ್ಸರು. ಡೈರೆಕ್ಟರ್ ಫೀಸ್ ಟ್ಯಾಕ್ಸಬಲ್ ಇದೆ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ ಟ್ಯಾಕ್ಸಬಲ್ ಇದೆ, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಎಕ್ಸೆಂಪ್ಟ್ ಯಾಕೆಂದರೆ ಬಿಲೋ 3,500 ಇದೆ ಹಾಗಾಗಿ. ಸಬ್ಲೆಟ್ ಔಟು 20,000ಇಂದ 12,000 ಕಳೆದು 8,000 ಇದೆ. ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್ ಟ್ಯಾಕ್ಸಬಲ್ ಇದೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಟೋಟಲ್ ಇಷ್ಟು. ಈಗ ನೆಕ್ಸ್ಟ್ ಈಗ ಹೇಳಿದ ಕ್ವಶನ್ಗೆ ಆನ್ಸರು ಡೈರೆಕ್ಟರ್ ಫೀಸ್ ಟ್ಯಾಕ್ಸಬಲ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಪಾಕಿಸ್ತಾನ್ ಟ್ಯಾಕ್ಸಬಲ್, ಗ್ರೌಂಡ್ ರೆಂಟ್ ಟ್ಯಾಕ್ಸಬಲ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಅಪ್ ಟು 3,500ವರೆಗೂ ಎಕ್ಸೆಂಪ್ಟ್ ಇದೆ. ಸೊ ನಿಮಗೆ ಬಂದಿರೋ ಬಡ್ಡಿ ಕಡಿಮೆ ಇದೆ ಎಕ್ಸೆಂಪ್ಟ್. ಸೊ ಅದಾದಮೇಲೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ಟ್ಯಾಕ್ಸಬಲ್ ಇದೆ, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಟ್ಯಾಕ್ಸಬಲ್ ಇದೆ, ಆರ್ಸ್ ರೇಸ್ ಟ್ಯಾಕ್ಸಬಲ್ ಇದೆ, ಗ್ರಾಸ್ ಇದೆ ಹಾಗಾಗಿ ಇದು ಇಂಡಿಯನ್ ಕಂಪನಿ ಟ್ಯಾಕ್ಸಬಲ್. ರೆಂಟ್ ಸಬ್ಲೆಟಿಂಗು 26,250ಇಂದ 12,000 1,000 ಲೆಸ್ ಮಾಡಿ ಮಿಕ್ಕಿದ ಹಾಕಬೇಕು. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಈ ರೀತಿ ಇರುತ್ತೆ, ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ರೀತಿ ಸಿಂಪಲ್ ಕ್ವಶನ್ಸ್ನ. ಸೊ ಇದು ಈಗ ಮುಂದಿನ ಕ್ವಶನಿಗೆ ಹೋಗೋದಾದ್ರೆ ನೋಡ್ರಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕಲ್ಸ್ ಆಫ್ ಶ್ರೀ ಪ್ರಕಾಶ್ ಲಿಮಿಟೆಡ್ ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಅಂಡರ್ ದ ಹೆಡ್ ಆಫ್ ದ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಟ್ಯಾಕ್ಸಬಲ್, ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಟ್ಯಾಕ್ಸಬಲ್, ಗ್ರೌಂಡ್ ರೆಂಟ್ ಟ್ಯಾಕ್ಸಬಲ್, ಇಂಟ್ರೆಸ್ಟ್ ರಿಸೀವ್ಡ್ 2 ಇಂಟ್ರೆಸ್ಟ್ ಹೇಳಿದೆ, ಒಂದು FD ಇನ್ನೊಂದು ಪೋಸ್ಟ್ ಆಫೀಸು. FD ಟ್ಯಾಕ್ಸಬಲ್ಲು, ಪೋಸ್ಟ್ ಆಫೀಸು 3,500ವರೆಗೂ ಎಕ್ಸೆಂಪ್ಷನ್ ಇದೆ. ಸೊ ಹಾಗಾಗಿ ಬಿಲೋ 3,500 ಇದೆ ಹಾಗಾಗಿ ಎಕ್ಸೆಂಪ್ಟ್. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್ ಟ್ಯಾಕ್ಸಬಲ್, ಎಕ್ಸಾಮಿನೇಷನ್ಶಿಪ್ ಟ್ಯಾಕ್ಸಬಲ್, ರಾಯಲ್ಟಿ ರಿಸೀವ್ ಟ್ಯಾಕ್ಸಬಲ್. ಇದ್ರ ಕೆಳಗಡೆ ಒಂದಷ್ಟು ಐಟಮ್ ಎಕ್ಸ್ಪೆನ್ಸಸ್ ಕೊಟ್ಟಿದೆ ನೋಡಿ. 5,000 ಆನ್ ಪ್ರಿಪರೇಷನ್ ಆಫ್ ಮ್ಯಾನ್ಸ್ಕ್ರಿಪ್ಟ್ ಬುಕ್ಸ್ ರಿಟರ್ನ್ ಬೈ ಹಿಮ್, ಇದು ಯಾವುದಕ್ಕೆ ಅಂದರೆ ರಾಯಲ್ಟಿಗೆ ಸಂಬಂಧಪಟ್ಟಿದೆ. ಸೊ ಎಲ್ಲನೂ ಕೂಡಿ ಕೊನೆಗಾರು ಕಳಿಬೋದು, ಇಲ್ಲ ಆ ಐಟಮ್ ಸ್ಪೆಸಿಫಿಕ್ಕಿಂದ ಅಲ್ಲಿಂದ ಈಗ 40,000 ಮ್ಯಾನ್ಸ್ಕ್ರಿಪ್ಟ್ ಅಂದರೆ ಇದಕ್ಕೆ ಸಂಬಂಧಪಟ್ಟಿತ್ತು ಕಳಿಬೋದು. ಕಲೆಕ್ಷನ್ ಆಫ್ ಬ್ಯಾಂಕ್ ಚಾರ್ಜಸ್ 250 ಆ್ಯಂಡ್ ಡಿವಿಡೆಂಡ್ ವಾರೆಂಟ್ಸ್. ಸೊ ನೋಡಿ ಇಂಟ್ರೆಸ್ಟ್ ಕಲೆಕ್ಷನ್ ಚಾರ್ಜಸ್ ಇದ್ರೆ ಲೆಸ್ ಮಾಡ್ಬೋದು, ಬಟ್ ಡಿವಿಡೆಂಡ್ ಕಲೆಕ್ಷನ್ ಚಾರ್ಜಸ್ ಅಲೋ ಇಲ್ಲ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ. ಸೊ ಹಾಗಾಗಿ ಇದನ್ನು ಏನು ಮಾಡೋಂಗಿಲ್ಲ. ಇಂಟ್ರೆಸ್ಟ್ ಕಲೆಕ್ಷನ್ ಚಾರ್ಜಸ್ ಇದ್ದರೆ ಮಾತ್ರ ಲೆಸ್, ಡಿವಿಡೆಂಡ್ ಕಲೆಕ್ಷನ್ ಚಾರ್ಜಸ್ ಇದ್ದರೆ ಕಳಿಯೋವಾಗಿಲ್ಲ, ಇಗ್ನೋರ್ ಮಾಡಬೇಕು. ಸೊ 5,000 ಮ್ಯಾನ್ಸ್ಕ್ರಿಪ್ಟ್ ಕಳಿಬೋದು, ಎಲ್ಲನೂ ಒಟ್ಟಿಗೆ ಕೂಡಿ ಅದರ್ ಸೋರ್ಸಸ್ ಅದರಿಂದನಾದ್ರು ಕಳಿಬೋದು, ಇಲ್ಲ ರಾಯಲ್ಟಿಯಿಂದನಾದ್ರು ಕೂಡ ಕಳಿಬೋದು. ಈಗ ಇದಕ್ಕೆ ಆನ್ಸರ್ ನೋಡೋಣ. ಇಲ್ಲಿ ನೋಡಿ ಕಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಟ್ಯಾಕ್ಸಬಲ್, dividend from cooperative society taxable, ground rent taxable, interest received on FD taxable, post office exempt,
ಇನ್ಕಮ್ ಫ್ರಮ್ ಸಬ್ಲೆಟಿಂಗ್ 8000, ಸಬ್ಲೆಟ್ 5000 ಕಳೆದ್ರೆ 3000. ವಿನಿಂಗ್ ಫ್ರಮ್ ಆರ್ ಸೀರೀಸ್ ಗ್ರಾಸ್ ಇದೆ ಟ್ಯಾಕ್ಸಬಲ್. ನೆಕ್ಸ್ಟು ಎಕ್ಸಾಮಿನರ್ಶಿಪ್ ಟ್ಯಾಕ್ಸಬಲ್. ರಾಯಲ್ಟಿ ನೋಡಿ, ರಾಯಲ್ಟಿ 40,000 ಇತ್ತು. 40,000ದಲ್ಲಿ ಮ್ಯಾನುಸ್ಕ್ರಿಪ್ಟ್ ಎಕ್ಸ್ಪೆನ್ಸಸ್ಸು ಲೆಸ್ ಮಾಡಿ ಮಿಕ್ಕಿದ 35,000 ಹಾಕಿದ್ವಿ. ಕಲೆಕ್ಷನ್ ಚಾರ್ಜಸ್ ಬರೋಲ್ಲ, ಡಿವಿಡೆಂಡ್ ಕಲೆಕ್ಷನ್ ಚಾರ್ಜಸ್ ಕಳೆಯೋ ಆಗಿಲ್ಲ. ಇಂಟ್ರೆಸ್ಟ್ ಕಲೆಕ್ಷನ್ ಚಾರ್ಜಸ್ ಇದ್ರೆ ಮಾತ್ರ ನಾವು ಲೆಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ಶ್ವೇತಾ ಆಸ್ ದ ಅಸೆಸ್ಮೆಂಟ್ ಇಯರ್ ಫ್ರಮ್ ಫಾಲೋಯಿಂಗ್ ಇನ್ಫಾರ್ಮೇಷನ್. ಎಕ್ಸಾಮಿನರ್ ರೆಮ್ಯುನರೇಷನ್ ಟ್ಯಾಕ್ಸಬಲ್. ಕ್ಯಾಶ್ ರಿಸೀವ್ಡ್ ಆನ್ ಅಕೇಶನ್ ಆಫ್ ಮ್ಯಾರೇಜ್ ಟ್ಯಾಕ್ಸಬಲ್. ಮ್ಯಾರೇಜ್ ಅಕೇಶನಲ್ಲಿ ಎಷ್ಟು ಲಕ್ಷ ಇಸ್ಕೊಂಡ್ರು ಎಕ್ಸೆಂಪ್ಟ್, ಸೊ ಇದು ಎಕ್ಸೆಂಪ್ಟ್ ಆಗುತ್ತೆ. ಅದರ್ ದ್ಯಾನ್ ಮ್ಯಾರೇಜ್ ಫಂಕ್ಷನ್ನು ಫ್ಯಾಮಿಲಿಯವ್ರು ಕೊಟ್ಟರೆ ಎಕ್ಸೆಂಪ್ಟು, ಫ್ರೆಂಡ್ಸ್ ಕೊಟ್ಟರೆ ಟ್ಯಾಕ್ಸಬಲು. ಅಗ್ರಿಕಲ್ಚರಲ್ ಇನ್ಕಮ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಇಂಡಿಯಾ ಎಕ್ಸೆಂಪ್ಟ್, ಲ್ಯಾಂಡ್ ಸಿಚುವೇಟೆಡ್ ಇನ್ ಬಾಂಗ್ಲಾದೇಶ್ ಟ್ಯಾಕ್ಸಬಲ್. ಇಂಟ್ರೆಸ್ಟ್ ರಿಸೀವ್ಡ್, ಸೊ ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ ನೋಡಿ. 8,000 ಆಸ್ ಎ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಅವ್ನು ಕೊಟ್ಟಿದ್ದೀನಿ, ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿದ್ದೇನೆ. 8,000 ಆಸ್ ಎ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸು, ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿದೆ. 8,000 ನೋಡ್ರಿ, ಇಲ್ಲಿ ಇದಕ್ಕೆ ಆನ್ಸರ್ ಡೈರೆಕ್ಟಾಗಿ ಹೇಳ್ಬಿಡ್ತೀನಿಲ್ಲ. ಸೊ ಡೈರೆಕ್ಟರ್ ಫೀಸ್ ಟ್ಯಾಕ್ಸಬಲ್. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸು 6,000 ಇದೆ. 6,000ದಲ್ಲಿ 3,500 ಕಳಿತೀವಿ, ಇನ್ನು 2,500. ಯಾಕೆಂದರೆ 6,000ದಲ್ಲಿ 3,500ವರೆಗೂ ಎಕ್ಸೆಂಪ್ಷನ್ ಇದೆ ನಮಗೆ, ಹಾಗಾಗಿ ಅದನ್ನು ಕಳೆದು ಮಿಕ್ಕಿ ಟ್ಯಾಕ್ಸಬಲ್ ನೋಡಿದ್ವಿ. ಅಗ್ರಿಕಲ್ಚರಲ್ಲಿ ಶ್ರೀಲಂಕಾ, ಸರಿ ಬೇರೆ ಕ್ವಶನ್ ಹೋಗಿದ್ವಿ ಅನ್ಸುತ್ತೆ. ಓಕೆ ನೋಡಿ, ಇದು ಆನ್ಸರ್ ಹಂಗೆ ಹೇಳ್ಬಿಡ್ತೀನಿ. 8,970 ಆಸ್ ಅ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇಶ್ಯೂಡ್ ಬೈ ಲೋಕಲ್ ಅಥಾರಿಟಿ. ಸೊ 8,970 ಇದೆ, ಸೊ ಇದು ಕೂಡ ಟ್ಯಾಕ್ಸಬಲ್. 15,000 ಆಸ್ ಅ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಟ್ಯಾಕ್ಸಬಲ್. 7,200 ಇಂಟ್ರೆಸ್ಟ್ ಟ್ಯಾಕ್ಸಬಲ್. 8,000 ಆಸ್ ಅ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್. ಟ್ಯಾಕ್ಸ್ ಫ್ರೀ ಅಂತ ಅಂದರೆ ನಾವು ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು. 8,000 90%ಗಾದರೆ 100ಗೆ ಎಷ್ಟು ಅಂತ. ಸೊ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನಲ್ಲಿ ಇಲ್ಲಿ ಡೈರೆಕ್ಟ್ ಆಗಿದೆ. ಡೈರೆಕ್ಟರ್ ಫೀಸ್ ಟ್ಯಾಕ್ಸಬಲು. ಇಂಟ್ರೆಸ್ಟ್ ಪೋಸ್ಟ್ ಆಫೀಸ್ 6,000 ಕೊಟ್ಟವನೆ, ಬಟ್ ಎಕ್ಸಮ್ಷನ್ ಇರೋದು 3,500ವರೆಗೂ. ಸೊ 6,000ದಲ್ಲಿ 3,500ನ ನಾವು ಡಿಡಕ್ಟ್ ಮಾಡ್ಕೊಂಡು ಮಿಕ್ಕಿ ಟ್ಯಾಕ್ಸಬಲ್ ಮಾಡ್ಬೋದು. ಸೊ ಇನ್ನು ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ಶ್ರೀಲಂಕಾ ಟ್ಯಾಕ್ಸಬಲ್. ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಮೈಸೂರು, ಇಟ್ಸ್ ಇನ್ ಇಂಡಿಯಾ ಎಕ್ಸೆಂಪ್ಟ್. ವಿನ್ನಿಂಗ್ ಫ್ರಮ್ ಲಾಟ್ರಿ ನೆಟ್ ಅಂತ ಇತ್ತು ಕ್ವಶನಲ್ಲಿ, ಹಾಗಾಗಿ ಗ್ರಾಸಿಂಗ್ ಅಪ್ ಆಗಿದೆ. 2,10,000 70%ಗಾದರೆ 100%ಗೆ ಎಷ್ಟು? 3 lakh. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಟ್ಯಾಕ್ಸಬಲ್. ಡಿವಿಡೆಂಡ್ ಕಲೆಕ್ಷನ್ ಚಾರ್ಜಸ್ ಕಳೆಯೋಕ್ಕೆ ಬರಲ್ಲ. ಸೊ 40,000 ಡಿವಿಡೆಂಡ್ ಕಲೆಕ್ಷನ್ ಚಾರ್ಜಸ್ ಕಳೆಯೋ ಹಾಗಿಲ್ಲ, ಇದು 40,000 ಔಟ್ ಇಲ್ಲಿಗೆ ಹಾಕಬೇಕಿದು. ಶೇರ್ ಪ್ರಾಫಿಟ್ ಫ್ರಮ್ ಎ ಫರ್ಮ್ ಎಕ್ಸೆಂಪ್ಟ್. ಗಿಫ್ಟ್ ಫ್ರಮ್ ಬ್ರದರ್ ಎಕ್ಸೆಂಪ್ಟ್. ಗಿಫ್ಟ್ ಫ್ರಮ್ ಫ್ರೆಂಡ್ 50,000ಕ್ಕಿಂತ ಮೇಲಿದ್ರೆ ಗಿಫ್ಟು ಟ್ಯಾಕ್ಸಬಲ್. ಸೊ ಮದುವೆ ಅಕೇಶನಲ್ಲಿ ಎಷ್ಟು ಲಕ್ಷದಾರು ಅವರು ಕೊಡ್ಬೋದು, ಬಟ್ ಆನ್ ದ ಅಕೇಶನ್ ಆಫ್ ಅದರ್ ದ್ಯಾನ್ ದ ಮ್ಯಾರೇಜ್, ಸೊ ಎಷ್ಟಿದ್ರು ಕೂಡ ಅದು ಟ್ಯಾಕ್ಸಬಲ್. ಮೋರ್ ದ್ಯಾನ್ 50,000 ಮೇಲಿದ್ರೆ ಟ್ಯಾಕ್ಸಬಲ್. ಸೊ ಇಲ್ಲಿ ನೀವು ನೋಡ್ಬೋದು, ಕೆಳಗಡೆ ನೋಟ್ ಹಾಕಿದ್ದೀವಿ. ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ದ ಲಾಟ್ರಿ ಟಿಕೆಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಡಿಡಕ್ಷನ್. ಈಗ ಲಾಟ್ರಿನ ತೊಗೊಳ್ಲಿಕ್ಕೆ ನೀವು ಒಂದು 100-200 ಖರ್ಚು ಮಾಡಿರ್ತೀರ. ಸೊ ಲಾಟ್ರಿ ವಿನ್ನಿಂಗ್ಸ್ 5-6 ಲಕ್ಷ ಬಂದಿರುತ್ತೆ. ಸೊ 5-6 ಲಕ್ಷದಲ್ಲಿ ನೀವು ತೊಗೊಂಡಂತಹ 100 ರೂಪಾಯಿ ಟಿಕೆಟ್ನ ಲೆಸ್ ಮಾಡೋಕ್ಕೆ ಬರಲ್ಲ. ಸೊ ಅದು ಲೆಸ್ ಮಾಡೋಂಗಿಲ್ಲ. ಡಿವಿಡೆಂಡ್ ಕಲೆಕ್ಷನ್ ಚಾರ್ಜಸ್ ಈಸ್ ಡಿಡಕ್ಟೆಡ್ ಫ್ರಮ್ ಇಂಡಿಯನ್ ಕಂಪನೀಸ್ದೇನಾದ್ರು ಇದ್ದರೆ ಡಿವಿಡೆಂಡ್ ಕಲೆಕ್ಷನ್ ಚಾರ್ಜಸ್ ಆ್ಯಕ್ಚುಲಾಗಿ ಬೋತ್ ಡಿವಿಡೆಂಡ್ ಇಂಡಿಯನ್ ಆಗಲಿ ಔಟ್ಸೈಡ್ ಕಂಪನೀಸ್ಗಳಾಗಲಿ ಕಲೆಕ್ಷನ್ ಚಾರ್ಜಸ್ ಇಟ್ ವಿಲ್ ಬಿ ಟ್ಯಾಕ್ಸಬಲ್ ಇನ್ ದ ಹ್ಯಾಂಡ್ಸ್ ಆಫ್ ಶೇರ್ ಹೋಲ್ಡರ್ಸ್. ಸೊ ಹಾಗಾಗಿ ಇಂಡಿಯನ್ ಕಂಪ್ನೀಸ್ ಇದ್ರೆ ಮಾತ್ರ ಅನಿಸುತ್ತೆ. ಸೊ ಫಾರಿನ್ ಕಂಪನೀಸ್ಗಳದ್ದು ಕಳೆಯೋಗಿಲ್ಲ. ಓವರ್ ಆಲ್ ಡಿವಿಡೆಂಡ್ ಕಲೆಕ್ಷನ್ ಚಾರ್ಜಸ್ ನಾರ್ಮಲಾಗಿ ಡಿಡಕ್ಟ್ ಮಾಡ್ಕೊಳ್ಳಲ್ಲ, ಸರ್ಟೈನ್ ಕೇಸಸಲ್ಲಿ ಮಾತ್ರ ಅಪ್ಲೈ ಆಗುತ್ತೆ. ಒಂದು ಅಸಂಪ್ಷನ್ ನೋಟ್ ಕೊಟ್ಟರೆ ಆಯ್ತು ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ. ಕಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ನೋಡಿ ಇಲ್ಲಿದೆ ಡೈರೆಕ್ಟಾಗಿ ಈ ಕ್ವಶನು. ನೆಕ್ಸ್ಟು ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಸೇಮ್ ಕ್ವಶನ್ ಇದೆ ಇದನ್ನು ನೋಡಿ. ಮಿಸ್ಟರ್ ಶಂಕರ್ ಇನ್ವೆಸ್ಟ್ ಡ್ಯೂರಿಂಗ್ ದ ಇಯರ್, ಕಂಪ್ಯೂಟ್ ಇಸ್ ಟೋಟಲ್ ಇನ್ಕಮ್ ಅದರ್ ಸೋರ್ಸಸ್. 7% ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಇದೆ. ಆಗ್ರಾ ಮುನ್ಸಿಪಲ್ ಬಾಂಡ್ಸ್ ಇದೆ. 6% ಸೆಕ್ಯೂರಿಟಿ ಗೌರ್ಮೆಂಟ್. ಈಗ ನಿಮ್ಮ ಕೆಲಸ ಇದರಲ್ಲಿ ಏನು ಅಂತ ಅಂದರೆ ಈ 7% ಇರುವಂತಹ ಪರ್ಸೆಂಟೇಜ್ನ ಈ 25,000 ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಔಟ್ರ್ ಕಾಲಮ್ಗೆ ಹಾಕ್ಬೇಕಷ್ಟೇ. ಈ 15,000 ಮೇಲೆ ಈ 8% ಕ್ಯಾಲ್ಕುಲೇಟ್ ಮಾಡಿ ಔಟ್ರ್ ಕಾಲಮ್ಗೆ ಹಾಕಬೇಕು. ಈ 10,000 ಮೇಲೆ ಈ 6%ನ ಕ್ಯಾಲ್ಕುಲೇಟ್ ಮಾಡಿ ಔಟ್ರ್ ಕಾಲಮ್ಗೆ ಹಾಕಬೇಕು. ಇನ್ನು 12,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಇದೆ. ಸೊ ಟ್ಯಾಕ್ಸ್ ಫ್ರೀ ಇದ್ದಾಗ ನಾವು ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು. 12,000 ಮೇಲೆ 10% ಅಂದರೆ 1,200 ಬರುತ್ತೆ. 1,200 ಗ್ರಾಸಿಂಗ್ ಅಪ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ಗೆ 10 ಅಲ್ವಾ, 100 - 10 90 ಆದರೆ 100ಗೆ ಎಷ್ಟು, ಈ ರೀತಿ ನೀವು 5 ಮಾರ್ಕ್ಸಿಗೆ ಈ ರೀತಿ ಇದನ್ನು ಎಕ್ಸ್ಪೆಕ್ಟ್ನ ಮಾಡ್ಬೋದು. ವೆರಿ ಈಸಿ. ಇನ್ನೊಂದು ಸತಿ ನೋಡ್ಕೊಳ್ಳಿ. 7%ನ 25,000 ಮೇಲೆ ಮಾಡಿ
ಅಮೌಂಟ್ ಹೊರಗಡೆ ಹಾಕಿ 8% 15% ಮೇಲೆ ಔಟ್ರ್ ಕಾಲಮ್ಗೆ ಹಾಕಿ 6% 10,000 ಮೇಲೆ ಹಾಕಿ ಅಮೌಂಟ್ ಹೊರಗಡೆ ಹಾಕಿ ಇನ್ನು 12,000 ಮೇಲೆ 10% ಮಾಡಿದಾಗ 1,200ನ ಗ್ರಾಸಿಂಗ್ ಅಪ್ ಮಾಡಬೇಕು. ಯಾಕೆ ಅಂದರೆ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಇದೆ, ಅದು ಗ್ರಾಸಿಂಗ್ ಅಪ್ ಮಾಡಲೇಬೇಕು. ನೆಕ್ಸ್ಟು ಈ ಪೇಯ್ಡ್ 100 ಫಾರ್ ಕಲೆಕ್ಟಿಂಗ್ ಟ್ಯಾಕ್ಸಬಲ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಸೊ ಇದನ್ನು ಡಿಡಕ್ಟ್ ಮಾಡ್ಬೋದು. ಓವರಾಲ್ ಎಲ್ಲನೂ ಕೂಡಿ ಅಥವಾ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇಂಟ್ರೆಸ್ಟ್ ಏನಿರುತ್ತೆ ಅದರಿಂದ ಲೆಸ್ ಮಾಡ್ಕೋಬೋದು, ಇಲ್ಲ ಓವರಾಲ್ ಎಲ್ಲದರಿಂದನೂ ಕೂಡ ಲೆಸ್ನ ಮಾಡ್ಕೋಬೋದು ನಾವು. ಇಷ್ಟರಲ್ಲಿ ನಿಮಗೆ ಆಲ್ಮೋಸ್ಟ್ ಕವರ್ ಆಗುತ್ತೆ. ಸೊ ಟ್ರೈ ಟು ಅಟೆಂಡ್ ದಿಸ್ ಕ್ವಶನ್.